ಬಿಡದಿ ಟೌನ್ಶಿಪ್ ಯೋಜನೆಗೆ ಕೃಷಿ ಸ್ವಾಧೀನಕ್ಕೆ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನಾ ನಿರತ ರೈತರಿಗೆ ದಳದ ದಳಪತಿಗಳು ತ್ರಿಮೂರ್ತಿಗಳು ಸಾಥನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಎಚ್.ಡಿ. ದೇವೇಗೌಡರು, ಮತ್ತೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಾಥನ್ನ ಕೊಡ್ತಾ ಇದ್ದಾರೆ. ರೈತರ ಬೆನ್ನೆಲುಬಾಗಿ ನಿಲ್ಲಕ್ಕೆ ಜೆಡಿಎಸ್ ನಾಯಕರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ರಾಜ್ಯ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಸಾಥನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ದಳಪತಿಗಳು ಈ ತಂತ್ರವನ್ನು ರೂಪಿಸಿದ್ದಾರೆ. ರಾಮನಗರದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋದಕ್ಕೆ ಈ ಪ್ಲಾನ್ನ ಮಾಡಿಕೊಳ್ಳಲಾಗಿದೆ. ಆಕ್ಚುಲ್ ಆಗಿ ರೈತರಿಗೆ ಈಗ ದಳಪತಿಗಳು ಬಲವನ್ನ ತುಂಬುತ್ತಾ ಇದ್ದಾರೆ. ನೋಡಿ, ಬಿಡದಿ ಬೈರಮಂಗಲ ಕಂಚುಗಾರನಹಳ್ಳಿಯಲ್ಲಿ ಭೂ ಸ್ವಾಧೀನ ಆಗ್ತಾ ಇದೆ. ಸುಮಾರು 9,600 ಎಕರೆ ಭೂ ಸ್ವಾಧೀನಕ್ಕೆ ಮುಂದಾಗಿದೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ GBA. ಇದರಲ್ಲಿ 6,500 ಎಕರೆ ಕೃಷಿ ಭೂಮಿ ಅನ್ನೋದು ರೈತರ ಅಳಲು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಮಂಜುನಾಥ್, ನೋಡಿ, ಈಗ ನೇರವಾಗಿ ದಳಪತಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತಹ ಜಾಗದ ಪರವಾಗಿ ರೈತರು ಬೇಡ, ಈ ಜಾಗವನ್ನ ವಶಪಡಿಸ್ಕೋಬೇಡಿ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ರೈತರಿಗೆ ಇವರು ಈಗ ಸಾಥನ್ನ ಕೊಡ್ತಾ ಇರುವಂತದ್ದು. ಖಂಡಿತ ಮಧುಸೂದನ್, ಏನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಸುಮಾರು 9,600 ಎಕರೆಯನ್ನು ಭೂ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಈಗ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು GBA ಅಡಿ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಮಾಡಿ ರೈತರ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾಡಿದ್ರು. ಆದರೆ ಇಲ್ಲಿವರು ಕೂಡ ಏನು ಭೂಮಿಯನ್ನು ಸ್ವಾಧೀನದಿಂದ ಕೈ ಬಿಡೋದಾಗಲಿ ಅಥವಾ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಮಾಡಿಲ್ಲ. ಜೊತೆಗೆ ದೇವನಹಳ್ಳಿ ರೈತರು ಕೂಡ ಇದೇ ರೀತಿಯ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರ ಭೂಮಿಯನ್ನು ಏನು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿತು. ಹಾಗಾಗಿ ಈಗ ರೈತರ ಹೋರಾಟಕ್ಕೆ ದಳಪತಿಗಳು ಎಂಟ್ರಿ ಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇದೇ 25ಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಗೆ ಕುಮಾರಸ್ವಾಮಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಈ ಒಂದು ಪ್ರತಿಭಟನೆ ನಡೆಸಿರುವಂಥ ರೈತರಿಗೆ ಸಾಥ್ ಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಏನು ಸ್ವಾಧೀನ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಏನು ಇಲ್ಲಿವರೆಗೂ ಕೂಡ ಹೇಳ್ತಾನೆ ಇದ್ದಾರೆ. ಆದರೆ ರೈತರು ಇಲ್ಲಿವರೆಗೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಹೋರಾಟಕ್ಕೆ ತಮ್ಮ ಕರ್ಭೂಮಿ ರಾಮನಗರದಲ್ಲಿ ಈ ಒಂದು ಏನು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಥನ್ನು ಕೊಡಬೇಕು, ಜೊತೆಗೆ ರೈತರ ಪರವಾಗಿ ನಮ್ಮ ಪಕ್ಷ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಈ ಮೂವರು ನಾಯಕರು ಕೂಡ ಎಂಟ್ರಿ ಕೊಡಲಿದ್ದು ಈ ಒಂದು ಹೋರಾಟಕ್ಕೆ ಬೃಹತ್ ಒಂದು ಸ್ವರೂಪವನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಆ ಮುಖಾಂತರ ಏನು ರಾಜ್ಯ ಸರ್ಕಾರ ಈ ಒಂದು ಏನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಮುಂದಾಗಿರುವಂಥ ಭೂಮಿಯನ್ನು ಕೈ ಬಿಡಬೇಕು. ಯಾಕಂದರೆ ಇಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದರೆ ಇಲ್ಲಿ ಮಾವಿನ ಮರಗಳಾಗಿರ್ಬೋದು, ಜೊತೆಗೆ ಏನು ರೈತರು ಬೆಳೆಗಳನ್ನು ಬೆಳೆಯುವಂಥ ಫಲವತ್ತಾದ ಭೂಮಿ, ಈ ಒಂದು ಭೂಮಿಯನ್ನು ಸರ್ಕಾರ ತೆಗೆದುಕೊಳ್ಳೋದ್ರಿಂದ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ರವಾನಿಸಲಿಕ್ಕೆ ದಳಪತಿಗಳು ಎಂಟ್ರಿ ಆಗುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.